ನಮ್ದು ಶಾಸಕಾಂಗ ಸಭೆ ಇದೆ ಸರ್, ನಾನೇ ಕರೆದಿದ್ದೀನಿ. ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಮುಗಿಸ್ಬಿಡಿ. ಲೇಟ್ ಆಗಿ ಹೋದ್ರೆ ಆಗಲ್ಲ. ಅದು ಅರ್ಧ ಗಂಟೆ ಮಾತಾಡಿ ಫಿನಿಶ್ ಮಾಡಿ. ಅಣ್ಣ ಲೇಟ್ ಆಗಿ ಹೋದ್ರೆ ಹೋಗ್ಬೋದು. ಲೇಟ್ ಮಾಡಿ. ಅಲ್ಲ ಅಶೋಕ್ ಅವರೇ 3 ಗಂಟೆಗೂ ಹೆಚ್ಚು ಮಾತನಾಡಿದ್ದಾರೆ. ಇಲ್ಲ ಸರ್, ನೀವು 5 ಗಂಟೆ ನಿಂತ್ಕೊಂಡು ಮಾತಾಡಿದ್ದೀರಾ. ಇಲ್ಲೇ 5 ಗಂಟೆ ನಿಂತ್ಕೊಂಡು ಮಾತಾಡಿದ್ದೀರಾ ನೀವು. ಯಾರು 5 ಗಂಟೆ ನಿಂತ್ಕೊಂಡು ವಿರೋಧ ಪಕ್ಷ ನಾನು ಮಾತಾಡದಷ್ಟೇ ನೀವು ಮಾತಾಡ್ಬೇಕಾ? ಇಲ್ಲ, ನಾನು ಕಡಿಮೆ ಮಾತಾಡ್ಬೇಕು. ಯಾವ ವಿಷಯದ ಮೇಲೆ ನಿಮಗಿಂತ ಕಡಿಮೆ ಮಾತಾಡಲ್ಲ. ಇನ್ನೆಷ್ಟೊತ್ತು ಬೇಕು? ಅದು ಬೇರೆ ವಿಚಾರ. ನೀವು ಕೊನೆಗೆ ಬಂದಿದ್ದೀರಿ, ಮುಗಿಸ್ಬಿಡಿ. ಅದೀಗ 2.5 ಗಂಟೆ ನಾವು ಕೊಟ್ಟು 2 ಗಂಟೆ ಮಾತಾಡ್ಲಿ ಬಿಡಪ್ಪ. ನಿಮ್ಮ ಡೈರೆಕ್ಷನ್ ಮೇಲೆ ಮಾತಾಡ್ತಿದ್ದಾರೆ ಅವರು. ನಿಮ್ಮ ಡೈರೆಕ್ಷನ್ ಮೇಲೆ ಮಾತಾಡ್ತಿದ್ದಾರೆ. ಹೌದಾ? 2 ಗಂಟೆ ಮಾತಾಡ ಅಧ್ಯಕ್ಷರೇ, ಅವರು ಮಾತಾಡ್ಲಿ. ಇಲ್ಲಿವರೆಗೆ ಅವ್ರು ಏನೇ ಮಾತಾಡಿದ್ರು ಮಧ್ಯದಲ್ಲಿ ಒಂದು ಮಾತು ಕೂಡ ಮಧ್ಯ ಪ್ರವೇಶ ಮಾಡಿಲ್ಲ. ಅವ್ರು ಏನೇ ಮಾತಾಡಿದ್ರು ನಾವು ತಪ್ಪು ಮಾತಾಡಿಲ್ಲ. ಅವರೇನು ತಪ್ಪು ಮಾತಾಡಿಲ್ಲ. ಇಂಟರ್ಫಿಯರ್ ಆಗಿಲ್ಲ. ಅವರದ್ದು 1 ನಿಮಿಷ ನಾವು ತಗೊಂಡಿಲ್ಲ. ಅವ್ರಿಗೆ ಮಾತಾಡುವಂತ ಮುಕ್ತ ಅವಕಾಶ ನಾವು ಈ ಕಡೆಯಿಂದ ಎಲ್ಲರೂ ಮಾಡಿಕೊಟ್ಟಿದ್ದೇವೆ. ಈಗ ನೀವು ಮಾತಾಡೋದು ಯಾರ್ದು ಅಭ್ಯಂತರ ಇಲ್ಲ. 2.5 ಗಂಟೆ ಸ್ವಲ್ಪ ಬೇಗ ಮುಗಿಸಿ ಅಂತ ಇಲ್ಲ ಅಷ್ಟೇ. ಎಷ್ಟೊತ್ತು ಬೇಕು? ನಾನು ಬೇರೆ ಬೇರೆ ಬಿಲ್ ಬರಬೇಕು, ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ಇಡೀ ದಿವಸ ಇಷ್ಟೇ ಎಲ್ಲ ಮಾತ್ರ ಆಗ್ತದಾ? ಅಧ್ಯಕ್ಷರೇ, ಇಡೀ ದಿವಸ ಇಲ್ಲ ಸಭಾಧ್ಯಕ್ಷರೇ. ಈಗ ಮಧ್ಯಾಹ್ನ ನಂತರ ಈಗ ಕೊಟ್ಟಿರೋ ಸಮಯ ಕೊಟ್ಟಿರೋದು ಅವ್ರು ಮುಗಿಸ್ತಾರೆ ಬೇಗ. ಟೈಮ್ ಬಿಡಿ ಅಧ್ಯಕ್ಷರೇ. 4:15ನಲ್ಲಿ ನಾಳೆ 1 ಅವರ್ ಮುಗಿಸ್ಬಿಡ್ತೀನಿ. ನೀವು ಹೇಳಿದ ತಕ್ಷಣ ನಾನು 4:45 ಪ್ರಾರಂಭ ಮಾಡಿರೋದು. ನೀವು ಮಾತಾಡಿದ ತಕ್ಷಣ ನಾನು ಕೂತ್ಕೊಂತೀನಿ. ನೀವು ಎದ್ರೆ 3 ದಿವಸ ಮಾತಾಡಿದ್ರು. ನೀವು ಎದ್ರೆ ನಾನು ಕೂತ್ಕೊಂತೀನಿ. ಆಯ್ತು, ಈಗ ನೀವು ಕೂತ್ಕೊಳ್ಳಿ. ಅಲ್ಲ, ನೀವು ಕಾಲೆಲ್ಲ ನೋವು ಬಂದ್ಬಿಟ್ಟು ಕೂತ್ಕೊಳ್ಳಿ ಸರ್. ಕಾಲೆಲ್ಲ ನೋವು ಬಂದು ನಾಳೆ ಅವಕಾಶ ಕೊಡಿ. ಮಾತಾಡಕ್ಕೆ ಅಂತ ಎಷ್ಟೊತ್ತಾರು ಮಾತಾಡ್ಲಿ, ಅದು ಬೇರೆ ವಿಚಾರ. ಉತ್ತರ ಕೊಡೋಣ. ಬಾಯ ಒಣಗೋಯ್ತಾ? ನೀರು ಕೊಡ್ರಿ ಅವ್ರಿಗೆ. ನಮ್ದು ಶಾಸಕಾಂಗ ಸಭೆ ಇದೆ ಸರ್, ನಾನೇ ಕರೆದಿದ್ದೀನಿ. ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಮುಗಿಸ್ಬಿಡಿ. ಲೇಟ್ ಆಗಿ ಹೋದ್ರೆ ಆಗಲ್ಲ. ಅದು ಅರ್ಧ ಗಂಟೆ ಮಾತಾಡಿ ಫಿನಿಶ್ ಮಾಡಿ. ಅಣ್ಣ ಲೇಟ್ ಆಗಿ ಹೋದ್ರೆ ಹೋಗ್ಬೋದು. ಲೇಟ್ ಮಾಡಿ. ಅಲ್ಲ ಅಶೋಕ್ ಅವರೇ 3 ಗಂಟೆಗೂ ಹೆಚ್ಚು ಮಾತನಾಡಿದ್ದಾರೆ. ಇಲ್ಲ ಸರ್, ನೀವು 5 ಗಂಟೆ ನಿಂತ್ಕೊಂಡು ಮಾತಾಡಿದ್ದೀರಾ. ಇಲ್ಲೇ 5 ಗಂಟೆ ನಿಂತ್ಕೊಂಡು ಮಾತಾಡಿದ್ದೀರಾ ನೀವು. ಯಾರು 5 ಗಂಟೆ ನಿಂತ್ಕೊಂಡು ವಿರೋಧ ಪಕ್ಷ ನಾನು ಮಾತಾಡದಷ್ಟೇ ನೀವು ಮಾತಾಡ್ಬೇಕಾ? ಇಲ್ಲ, ನಾನು ಕಡಿಮೆ ಮಾತಾಡ್ಬೇಕು. ಯಾವ ವಿಷಯದ ಮೇಲೆ ನಿಮಗಿಂತ ಕಡಿಮೆ ಮಾತಾಡಲ್ಲ. ಇನ್ನೆಷ್ಟೊತ್ತು ಬೇಕು? ಅದು ಬೇರೆ ವಿಚಾರ. ನೀವು ಕೊನೆಗೆ ಬಂದಿದ್ದೀರಿ, ಮುಗಿಸ್ಬಿಡಿ. ಅದೀಗ 2.5 ಗಂಟೆ ನಾವು ಕೊಟ್ಟು 2 ಗಂಟೆ ಮಾತಾಡ್ಲಿ ಬಿಡಪ್ಪ. ಅಧ್ಯಕ್ಷರೇ, ನಿಮ್ಮ ಡೈರೆಕ್ಷನ್ ಮೇಲೆ ಮಾತಾಡ್ತಿದ್ದಾರೆ ಅವರು. ನಿಮ್ಮ ಡೈರೆಕ್ಷನ್ ಮೇಲೆ ಮಾತಾಡ್ತಿದ್ದಾರೆ. ಹೌದಾ? 2 ಗಂಟೆ ಮಾತಾಡ ಅಧ್ಯಕ್ಷರೇ, ಅವರು ಮಾತಾಡ್ಲಿ. ಇಲ್ಲಿವರೆಗೆ ಅವ್ರು ಏನೇ ಮಾತಾಡಿದ್ರು ಮಧ್ಯದಲ್ಲಿ ಒಂದು ಮಾತು ಕೂಡ ಮಧ್ಯ ಪ್ರವೇಶ ಮಾಡಿಲ್ಲ. ಅವ್ರು ಏನೇ ಮಾತಾಡಿದ್ರು ನಾವು ತಪ್ಪು ಮಾತಾಡಿಲ್ಲ. ಅವರೇನು ತಪ್ಪು ಮಾತಾಡಿಲ್ಲ. ಇಂಟರ್ಫಿಯರ್ ಆಗಿಲ್ಲ. ಅವರದ್ದು 1 ನಿಮಿಷ ನಾವು ತಗೊಂಡಿಲ್ಲ. ಅವ್ರಿಗೆ ಮಾತಾಡುವಂತ ಮುಕ್ತ ಅವಕಾಶ ನಾವು ಈ ಕಡೆಯಿಂದ ಎಲ್ಲರೂ ಮಾಡಿಕೊಟ್ಟಿದ್ದೇವೆ. ಈಗ ನೀವು ಮಾತಾಡೋದು ಯಾರ್ದು ಅಭ್ಯಂತರ ಇಲ್ಲ. 2.5 ಗಂಟೆ ಸ್ವಲ್ಪ ಬೇಗ ಮುಗಿಸಿ ಅಂತ ಇಲ್ಲ ಅಷ್ಟೇ. ಎಷ್ಟೊತ್ತು ಬೇಕು? ನಾನು ಬೇರೆ ಬೇರೆ ಬಿಲ್ ಬರಬೇಕು, ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ಇಡೀ ದಿವಸ ಇಷ್ಟೇ ಎಲ್ಲ ಮಾತ್ರ ಆಗ್ತದಾ? ಅಧ್ಯಕ್ಷರೇ, ಇಡೀ ದಿವಸ ಇಲ್ಲ ಸಭಾಧ್ಯಕ್ಷರೇ. ಈಗ ಮಧ್ಯಾಹ್ನ ನಂತರ ಈಗ ಕೊಟ್ಟಿರೋ ಸಮಯ ಕೊಟ್ಟಿರೋದು. ಅವ್ರು ಮುಗಿಸ್ತಾರೆ ಬೇಗ. ಟೈಮ್ ಬಿಡಿ ಅಧ್ಯಕ್ಷರೇ. 4:15ನಲ್ಲಿ ನಾಳೆ 1 ಅವರ್ ಮುಗಿಸ್ಬಿಡ್ತೀನಿ.
ನೀವು ಹೇಳಿದ ತಕ್ಷಣ ನಾನು ಮುಕ್ಕಾಲಿ ಪ್ರಾರಂಭ ಮಾಡಿರೋದು ನೀವು ಮಾತಾಡಿದ ತಕ್ಷಣ ನಾನು ಸಂಜೆ ಒತ್ತಿ ಒಂದು ಅರ್ಧ ಗಂಟೆ ಮುಗಿಸಿಬಿಡಿ. ನಾನು ಕೂತ್ಕೊಂತೀನಿ. ನೀವು ಎದ್ರೆ ಸಿದ್ದರಾಮಯ್ಯನವರು 3 ದಿವಸ ಮಾತಾಡಿದ್ರು. ನೀವು ಎದ್ರೆ ನಾನು ಕೂತ್ಕೊಂತೀನಿ ನಾನು. 4 ಮುಕ್ಕಾಲಲ್ಲಿ ಕೊಟ್ಟಿದ್ದಾರೆ. ಆಯ್ತು, ಈಗ ನೀವು ಕೂತ್ಕೊಳ್ಳಿ ಅಲ್ಲ, ನೀವು ಯಾಕೆ ನಿಂತಿದ್ದೀರಿ? ಕಾಲೆಲ್ಲ ನೋವು ಬಂದ್ಬಿಟ್ಟು ಅಶ್ವಥ್ ನಾರಾಯಣ ಆಯ್ತು, ಕೂತ್ಕೊಳ್ಳಿ. ಸರ್ ಕಾಲೆಲ್ಲ ನೋವು ಬಂದು ನಾಳೆ ಅವಕಾಶ ಕೊಡಿ. ಮಾತಾಡಕ್ಕೆ ಅಂತ ಇವ್ರು ಎಷ್ಟೊತ್ತಾರು ಮಾತಾಡ್ಲಿ, ಅದು ಬೇರೆ ವಿಚಾರ. ಉತ್ತರ ಕೊಡೋಣ. ಬಾಯ ಒಣಗೋಯ್ತಾ? ನೀರು ಕೊಡ್ರಿ ಅವ್ರಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.